ವಿಗ್ರಹಾರಾಧನೆ ಮಾಡಬಾರ್ದು ಅಂತ ಹೇಳಿ ವಾಕ್ಯ ಹೇಳ್ತದೆ. ಏನಾಗ್ತದೆ, ಅವ್ರು ವಿಗ್ರಹಾರಾಧನೆ ಮಾಡ್ತಾರ, ನಾವು ಏನ್ ಮಾಡೋದಿಲ್ಲ. ಆ ಒಂದು ವಿಗ್ರಹಾರಾಧನೆ ಹೋದ್ರೆ ನಮ್ಗೆ ಏನಾಗ್ತದೆ, ಆ ವಿಗ್ರಹಾರಾಧನೆ ತಿಂದ್ರೆ ನಮ್ಗೆ ಏನಾಗ್ತದೆ, ಅವ್ರು ಮಾಡಿರೋದು. ನಾವೇನು ಪೂಜೆ ಮಾಡೋದಿಲ್ಲ, ನಾವೇನು ಕೈ ಮುಗೋದಿಲ್ಲಲ್ಲ. ಈ ರೀತಿ ಕೂಡ ಪ್ರೇರೇಪಣೆಗಳು ಬರ್ತಿರ್ತಾವ. ನಾನೇನ್ ಪೂಜೆ ಮಾಡ್ತಿಲ್ಲ, ನಾನ್ ಮನಸ್ಸಿನಾಗ ಏನೋ ಅದನ್ನ ಆರಾಧನೆ ಮಾಡ್ತಿಲ್ಲ. ಅವ್ರು ಏನೋ ಪೂಜೆ ಮಾಡಿದಂತ ಅವ್ರೇನೋ ಮಾಡ್ಯಾರ, ಅವ್ರು ಕರೆದಾರ, ನಾನು ಹೋಗಿನಿ. ಈಗ ಏನು ಯಾರು ಆಲೋಚನೆ ಎದಕ್ಕ ಇದು ವಚನ ಏನ್ ಖಂಡಿಸಬೇಕಾಗುತ್ತೆ? ನೀವು ವಿಗ್ರಹಾರಾಧನೆಗೆ ನೀನು ದೂರವಾಗಿರ ಅಂತ ಹೇಳೋದು. ಇಲ್ಲ ಬಿಡು, ಏನಾಗೋದಿಲ್ಲ ಅಂತ ಹೇಳೋದು ಯಾರು? ಹಂಗ ಗ್ರಹಿಸ್ಬೇಕು. ಪ್ರೇರೇಪಣೆ ಎರಡು ರೀತಿ ಬರ್ತಿರ್ತಾವ. ಆ ಪ್ರೇರೇಪಣೆ ಯಾವ್ದು ಅಂತೇಳಿ ನಾವು ವಾಕ್ಯನ ನಾವು ಆಧಾರ ಮಾಡಿಕೊಂಡು ಅದು ಡಿಸೈಡ್ ಮಾಡ್ಕೋಬೇಕು. ಆ ರೀತಿ ನಡೆಯುವಂತವರಾಗಿರ್ಬೋದು. ಇದು ಭಾರಿ ಪ್ರಾಮುಖ್ಯವಾಗಿ. ಯಾಕಂದ್ರೆ ನಾವು ತಿಳ್ಕೊಂಡ್ರಿ ಅನ್ಕೋ, ಮನಸ್ಸಿನಾಗ ಬರ್ತಿರುವಾಗ ಯಾರ ಪ್ರೇರೇಪಣೆ ಇದು, ದೇವ್ರು ನನಗೆ ಏನ್ ತಿಳಿಸ್ತಾನ, ಏನ್ ಹೇಳ್ಬೇಕಂತ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅವಾಗ ಅದನ್ನ ಹಿಡ್ಕೊಂಡು ನಾವು ಓದಿವಂದ್ರೆ ನಮ್ಮ ಜೀವಿತಗಳು ಸಫಲ ಆಗ್ತವೆ. ನಾವು ಮಾಡೋ ಕೆಲಸಗಳೆಲ್ಲವೂ ಸಕ್ಸಸ್ ಆಗ್ತವೆ.